ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಮತದಾನ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ತಯಾರಿ ನಡೆದಿದೆ, ಯಾಕಂದ್ರೆ ಚುನಾವಣಾ ಆಯೋಗ ಸಾಕಷ್ಟು ವಿಶೇಷವಾದ ಬೂತ್ಗಳನ್ನು ಕೂಡ ನಿರ್ಮಾಣ ಮಾಡಿದೆ. ಕೆಲವೊಂದಷ್ಟು ಕಡೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ಸ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದಿಂದ ನಂದನ್ ಜಾಯ್ನ್ ಆಗಿದ್ದಾರೆ. ನಂದೀಶ್, ಮಾರುತೇಶ್ ಮತ್ತು ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರವಿ ಶಿವರಾಮ್ ಕೇಳೋದಾದ್ರೆ, 1.5 ತಿಂಗಳುಗಳ ಕಾಲ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ಇವತ್ತು ಮತದಾರನ ಮನಸ್ಸಿನಲ್ಲಿ ಏನಿದೆ 14 ಕ್ಷೇತ್ರಗಳಲ್ಲಿ ಅನ್ನೋದು ಮತಪೆಟ್ಟಿಗೆಯಲ್ಲಿ ಭದ್ರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ ಆಗುತ್ತೆ. ಸಿದ್ಧತೆ ಯಾವ ರೀತಿ ಇದೆ, ಅಲೆ ಯಾವ ರೀತಿ ಇದೆ? ಶ್ವೇತಾ, ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮತದಾನ ಆಗತ್ತೆ. 2,88,00,000 ಮತದಾರರು ಇವತ್ತು ಮತವನ್ನು ಚಲಾವಣೆ ಮಾಡುವ ನಿರೀಕ್ಷೆ ಇದೆ. ಯಾಕೆಂದರೆ 1.44 ಕೋಟಿ ಪುರುಷ ಮತದಾರರು, 1.43 ಕೋಟಿ ಮಹಿಳಾ ಮತದಾರರು ಇವತ್ತಿನ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರೆ, ಬಹುಶಃ ಇಷ್ಟು ದಿನಗಳ ಕಾಲ ರಾಜಕೀಯ ಪಕ್ಷಗಳು, ಅಭ್ಯರ್ಥಿಗಳು ಒಂದು ತಮ್ಮ ಮತವನ್ನು ಕೇಳಿದ್ದಕ್ಕೆ, ಜೊತೆಗೆ ಪ್ರಚಾರವನ್ನು ಮಾಡಿದ್ದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾದರೆ ನಿಶ್ಚಿತವಾಗಿಯೂ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ಒಳ್ಳೆಯ ಒಂದು ಉತ್ಸಾಹ ಕೂಡ ಬಂದಂತೆ ಆಗತ್ತೆ. ಆದರೆ ಪ್ರಮುಖವಾಗಿ ಕಳೆದ ಪ್ರತಿ ಬಾರಿಯೂ ಕೂಡ ಮತದಾನ ಪ್ರಕ್ರಿಯೆಗಳು ಕಡಿಮೆ ಆಗ್ತವೆ. ವಿಧಾನಸಭಾ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಗಳು ಕಡಿಮೆ ಆಗ್ತವೆ. ಅದರಲ್ಲೂ ಬೆಂಗಳೂರಿನಂಥ ನಗರದಲ್ಲಿ ಒಂದಿನ ರಜಾ ಇದೆ ಅಂತ ಹೇಳಿದ್ರೆ ಊರ ಕಡೆ ಹೋಗಿ ಸುತ್ತಾಡ್ಕೊಂಡು ಬರುವಂಥ ಜನರು ಕೂಡ ಇದ್ದಾರೆ ಅನ್ನೋದನ್ನು ಪ್ರತಿ ಬಾರಿ ಚುನಾವಣೆಯಲ್ಲಿ ನೋಡ್ತೀವಿ. ಆದರೆ ಈ ಬಾರಿ ಹಾಗಾಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡಿದೆ. ವಿಶೇಷವಾಗಿ ಮತಗಟ್ಟೆಗಳನ್ನು ಸಿದ್ಧಪಡಿಸಿದೆ. 560 ಸಖಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಿದೆ. ಅಂದರೆ ಅದು ಬುಡಕಟ್ಟು ಜನರು ವಾಸಿಸುವಂಥ ಜಾಸ್ತಿ ಪ್ರಮಾಣದಲ್ಲಿರುವಂಥದ್ದು ಶಿವಮೊಗ್ಗ ಇರಬಹುದು. ಅದೇ ರೀತಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನನಿತ್ಯ ಬಳಸುವಂಥ ವಸ್ತುಗಳ ಮೂಲಕ ಅಲ್ಲಿ ಆ ಒಂದು ಮತಗಟ್ಟೆಗಳನ್ನು ಸಿಂಗಾರ ಮಾಡಲಾಗಿದೆ. ಅವರ ಒಂದು ಸಾಂಸ್ಕೃತಿಕವಾಗಿರಬಹುದು, ಧ್ಯೇಯ ಮತಗಟ್ಟೆಗಳನ್ನು ಮಾಡಿದ್ದಿರಬಹುದು, ವಿಶೇಷ ವಿಕಲಚೇತನರಿಗಾಗಿ ಒಂದು ಮತಗಟ್ಟೆಗಳನ್ನು ಮಾಡಿದಿರಬಹುದು. ಹೀಗೆ ನಾನಾ ರೀತಿಯ ಪ್ರಕ್ರಿಯೆಗಳನ್ನು ಮಾಡುವುದರ ಮೂಲಕ ಮತದಾನದ ಜಾಸ್ತಿ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ನಿಶ್ಚಿತವಾಗಿಯೂ ಮಾಡಿದೆ. ಈಗ 7 ಗಂಟೆಗೆ ಸರಿಯಾಗಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ನಾನು ರಾಜಾಜಿನಗರ ಬಸವೇಶ್ವರ ಸುತ್ತಮುತ್ತಲ VSL ಕಾಲೇಜಿನ ಬಳಿ ಇದ್ದೇನೆ. ಇಲ್ಲಿಯೂ ಕೂಡ ಪ್ರಮುಖ ರಾಜಕೀಯ ನಾಯಕರುಗಳು ಬಂದು 7 ಗಂಟೆಗೆ ಮತದಾನವನ್ನು ಕೂಡ ಮಾಡ್ತಾರೆ. 14 ಲೋಕಸಭಾ ಕ್ಷೇತ್ರಗಳನ್ನು ನೋಡೋದಾದರೆ ಶ್ವೇತಾ, ಇಷ್ಟು ದಿನಗಳ ಕಾಲ ಸಾಕಷ್ಟು ಪ್ರಚಾರಗಳಾದವು. ಜೊತೆಗೆ ಇಲ್ಲಿಯ ಘಟಾನುಘಟಿಗಳು ಕ್ಷೇತ್ರಗಳಿರಬಹುದು ಅಥವಾ ಯಾವುದು ಹೈ ವೋಲ್ಟೇಜ್ ಕ್ಷೇತ್ರಗಳು ಹೇಳುವುದನ್ನು ನೋಡೋದಾದರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ನ ನಡುವೆ ತೀವ್ರವಾದ ಸ್ಪರ್ಧೆ ಇದೆ. ಅದೇ ರೀತಿ ತುಮಕೂರಿನಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸೋತಂಥ ವಿ ಸೋಮಣ್ಣ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರು ಉತ್ತರದಲ್ಲಿ ಮೊದಲ ಬಾರಿಗೆ ಬಂದು ಶೋಭಾ ಕರಂದ್ಲಾಜೆಯವರು ಲೋಕಸಭಾ ಚುನಾವಣಾ ಕಣಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ, ಬೆಂಗಳೂರು ಏನು ಸೆಂಟ್ರಲ್ ಇದೆ, ಈ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಚಾರದ ಭರಾಟೆ ಜೋರಾಗಿದ್ವು. ಇವತ್ತು ಅಲ್ಲಿ ಮತದಾನ ಪ್ರಕ್ರಿಯೆಗಳಾಗ್ತಾ ಇದ್ದಾವೆ. 4-5 ಪ್ರಮುಖವಾದ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಮುಖ ನಾಯಕರುಗಳ ರಾಜಕೀಯದ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುವಂಥ ಒಂದು ಚುನಾವಣೆಯೂ ಕೂಡ ಹೌದು. ಅದು ಜಾತಿವಾರು ಇರಬಹುದು. ಮುಂದಿನ ರಾಜಕೀಯ ಭವಿಷ್ಯದ ಕಾರಣಕ್ಕಾಗಿ ಒಂದು ಸಮುದಾಯದ ಲೀಡರ್ ಯಾರು ಎನ್ನುವಂಥ ಪ್ರಶ್ನೆಗಳನ್ನು ಇಟ್ಟುಕೊಂಡು ಚುನಾವಣೆಗಳ ಪ್ರಚಾರಗಳು ಕೂಡ ಆದವು. ಯಾಕೆಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇರಬಹುದು, ಹಾಗೆಯೇ ಅದು ಕುಮಾರಸ್ವಾಮಿ ಅವರ ಏನು ಭಾವರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಇರಬಹುದು, ಇವರೆಲ್ಲರೂ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಹೀಗಾಗಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ 4-5 ಕ್ಷೇತ್ರಗಳು ಸಾಕಷ್ಟು ಹೆಚ್ಚಿನ ಒಂದು ಕಾವನ್ನು ಪಡೆದುಕೊಂಡಿದ್ದಾವೆ. ಇವತ್ತು ಆ ಎಲ್ಲ ಮತಗಟ್ಟೆಗಳಲ್ಲಿ ಆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗ್ತವೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭಗೊಳ್ಳಲಿದೆ. ಶ್ವೇತಾ. ಎಸ್ ರವಿ, ಹಾಗೆ ಮಾರುತೇಶ್ ಕೂಡ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮತದಾನದ ದಿನ ಬಂದೇ ಬಿಟ್ಟಿದೆ. ಎಲ್ಲ ಸರ್ಕಸ್ಗಳು ಮುಕ್ತಾಯ ಆಗಿದೆ. ಇನ್ನೇನಿದ್ರು ಕೂಡ ಮತದಾರ ಹೋಗಿ ತನ್ನ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಆದ್ರೆ ಪ್ರತಿ ಬಾರಿ ನಾವು ಗಮನಿಸ್ತೀವಿ, ಯಾವುದಾದ್ರೂ ಒಂದು ನೆಪ ಹೇಳಿ ಮತದಾನಕ್ಕೆ ಬರದೇ ಇರೋರ ಸಂಖ್ಯೆ ಹೆಚ್ಚಳ ಇದೆ ಬರುವಂತವರ ಸಂಖ್ಯೆಗಿಂತ. ಹಾಗಾಗಿ ಅವರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಅವರು ಹೆಚ್ಚೆಚ್ಚು ಮತಗಟ್ಟೆಗಳಿಗೆ ಬರಬೇಕು ಅನ್ನುವಂತಹ ಪ್ರಯತ್ನವಾಗಿ ಏನ್ ನಡೀತಾ ಇದೆ, ಏನ್ ಪ್ರಯತ್ನಗಳು ಕಂಡು ಬರ್ತಾ ಇದೆ? ಇವತ್ತಿನ ಮಟ್ಟಿಗೆ ಏನಾದ್ರೂ ನೋಡ್ತಾ ಇದ್ದೀರಾ ತಾವು ಅಂತಹದೊಂದು ವಿಶೇಷವಾದಂತಹ ಪ್ರಯತ್ನನ? ಪ್ರತಿಮಾ, ಇವತ್ತಿನ ಮಟ್ಟಿಗೆ ಪ್ರಯತ್ನ ಅನ್ನೋದಕ್ಕಿಂತ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಕೂಡ ಮತದಾನದ ಪರ್ಸೆಂಟೇಜ್ ಅನ್ನ ಗಮನಿಸಿದಾಗ ಕಡಿಮೆನೇ ಇದೆ. ಕಂಪೇರ್ ಟು ಗ್ರಾಮೀಣ ಭಾಗದಲ್ಲಿ ಮತದಾನ ಪ್ರಕ್ರಿಯೆಗಳು ಬಹಳ ಜೋರಿರುತ್ತೆ, ಪರ್ಸೆಂಟೇಜ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಬೆಂಗಳೂರು ಅಂತ ಬಂದಾಗ ಮತದಾನದ ಪರ್ಸೆಂಟೇಜ್ ಬಹಳ ಕಡಿಮೆ. ಕಳೆದ ಬಾರಿ ಕೂಡ ಬೆಂಗಳೂರು ಸೆಂಟ್ರಲ್ ಇರಬಹುದು, ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ
55% ದಾಟಿರ್ಲಿಲ್ಲ. ಚುನಾವಣಾ ಆಯೋಗದ ಟಾರ್ಗೆಟ್ ಏನಿತ್ತು ಅಂದ್ರೆ ಸುಮಾರು 65ರಿಂದ 70% ಆದ್ರೂ ವೋಟ್ ಆಗಬೇಕು ಅನ್ನುವಂತಹ ಇಂಗಿತ ಇತ್ತು. ಅದಕ್ಕಾಗಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿದ್ರು. ಈ ಬಾರಿಯೂ ಕೂಡ ಮತದಾನಕ್ಕೂ ಮುನ್ನ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನ ಚುನಾವಣಾ ಆಯೋಗ ಮಾಡಿದೆ. ಬೆಂಗಳೂರಿನಲ್ಲಿ ಶತಾಯಗತಾಯ ಮತದಾನದ ಪರ್ಸೆಂಟೇಜ್ ಅನ್ನ ಹೆಚ್ಚು ಮಾಡಬೇಕು ಅನ್ನುವಂತ ಟಾರ್ಗೆಟ್ ಹಾಕೊಂಡಿದ್ರು. ಕಳೆದ ಬಾರಿ ಕೂಡ ಅಂತದ್ದೇ ಒಂದು ಸೀರಿಯಸ್ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ಮತದಾನದ ಪರ್ಸೆಂಟೇಜ್ ಬಹಳ ಕಡಿಮೆ ಆಗಿತ್ತು. ಸೊ ಈ ಬಾರಿ ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಮುಗಿತು. ಆದ್ರೆ ಈಗ ಲೋಕಸಭಾ ಚುನಾವಣೆ ಅಂತ ಬಂದಾಗ ಹೊಸ ವೋಟರ್ಸ್ ಗಳು ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಮತದಾನ ಹೆಚ್ಚು ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಇರ್ತವೆ. ಸೊ ಅದರಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ಸಕ್ಸಸ್ ಆಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ಅಂದ್ರೆ ಕಳೆದ ವಾರವೂ ಕೂಡ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನ ಬೆಂಗಳೂರಿನಲ್ಲಿ ಮಾಡಲಾಗಿದೆ. ಎಲ್ಲರೂ ಕೂಡ ಮತದಾನ ಬಂದು ಮಾಡಬೇಕು ಅನ್ನೋದರ ಕುರಿತಾಗಿ ಅರಿವು ಮೂಡಿಸುವ ಪ್ರಯತ್ನಗಳಾಗಿದೆ. ವಿಡಿಯೋಗಳ ಮೂಲಕ, ಹಾಡುಗಳ ಮೂಲಕ, ಜಾಗೃತಿ ಓಟಗಳನ್ನು ಮಾಡೋದ್ರ ಮೂಲಕ, ವಿಂಟೇಜ್ ರ್ಯಾಲಿಗಳ ಮಾಡೋದ್ರ ಮೂಲಕ ಹಲವು ರೀತಿಯಲ್ಲಿ ಚುನಾವಣಾ ಆಯೋಗ ಮತದಾನದ ಪರ್ಸೆಂಟೇಜ್ ಅನ್ನ ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಯತ್ನಗಳನ್ನ ಮಾಡಿದೆ. ಆದ್ರೆ ಬೆಂಗಳೂರಲ್ಲಿ ಏನಾಗುತ್ತೆ, ಕೆಲವರು ರೂರಲ್ ನಲ್ಲಿ ಅಂದ್ರೆ ಗ್ರಾಮೀಣ ಭಾಗದಿಂದ ಬಂದು ಇಲ್ಲಿ ನೆಲೆಸಿರುವಂತವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಿದೆ. ಕೆಲವರು ಅಲ್ಲಿಯೂ ವೋಟ್ ಇಟ್ಕೊಂಡಿರ್ತಾರೆ, ಇಲ್ಲಿಯೂ ಕೂಡ ಮತದಾನದ ಹಕ್ಕನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ಚಲಾಯಿಸದೇ ಇರೋರು ಊರಿಗೆ ಹೋಗಿ ಮತ ಹಾಕುವಂತದ್ದಿರುತ್ತೆ. ಬಹುಶಃ ಆ ಕಾರಣಗಳಿಂದಾಗಿಯೋ ಏನೋ ಬೆಂಗಳೂರಿನಲ್ಲಿ ಯಾವಾಗ್ಲೂ ಕೂಡ ಮತದಾನದ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಆದ್ರೆ ಈ ಬಾರಿ ನೋಡಬೇಕು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮತ ಪ್ರಕ್ರಿಯೆಗಳು ನಡೆಯುತ್ತೆ, ಮತದಾನ ಹೇಗೆ ನಡೆಯುತ್ತೆ ಮತ್ತು ಬೆಂಗಳೂರಿನಲ್ಲಿ ಜನ ಎಷ್ಟರ ಮಟ್ಟಿಗೆ ಮತ ಚಲಾವಣೆ ಮಾಡ್ತಾರೆ ಅಂತ ಒಂದು ಸಲಹೆ ಕೊಡಬಹುದು ಪ್ರತಿಮಾ. ಯಾಕಂದ್ರೆ ಈ ಬಾರಿ ಬೆಂಗಳೂರಿನಲ್ಲಿ ಬಿಸಿಲು ಕೂಡ ಹೆಚ್ಚಾಗಿದೆ. ಹತ್ತತ್ರ 37-38 ಡಿಗ್ರಿ ತನಕ ಬೆಂಗಳೂರಿನಲ್ಲಿ ಬಿಸಿಲು ಇದೆ. ಹಾಗಾಗಿ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೆಚ್ಚು ಬಂದು ಮತ ಚಲಾವಣೆ ಮಾಡಿ. ಮಧ್ಯಾಹ್ನದ ಸಂದರ್ಭದಲ್ಲಿ ಕ್ಯೂ ನಿಲ್ಬೇಕಾಗುತ್ತೆ ಬಿಸಿಲು ಅನ್ನುವ ಕಾರಣಕ್ಕಾಗಿ ಬಂದವರು ವಾಪಸ್ ಹೋಗ್ಬಿಡಬಹುದು. ಸೊ ಹಾಗಾಗಿ ಒಂದು ಸಲಹೆ ಅಂತೂ ಕೊಡಬಹುದು ಬೆಂಗಳೂರಿನ ಜನಕ್ಕೆ. ಯಾಕಂದ್ರೆ 11 ಗಂಟೆ ಒಳಗಡೆ ಹೆಚ್ಚು ಮತದಾನವನ್ನ ಮಾಡಿ, ಅದಾದ್ಮೇಲೆ 3 ಗಂಟೆಯಿಂದ 6 ಗಂಟೆ ತನಕ ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಬಂದು ಹೆಚ್ಚು ಮತದಾನ ಮಾಡಿ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ಬಹುದು. ಈಗ ಮತದಾನದ ಪ್ರಕ್ರಿಯೆ ಆರಂಭ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ. ಈಗಾಗಲೇ ಮಾಕ್ ವೋಟಿಂಗ್ ಕೂಡ ಮುಕ್ತಾಯ ಆಗಿದೆ. ಸುಮಾರು 50 ವೋಟ್ಗಳನ್ನ ಹಾಕಿರ್ತಾರೆ. ಸೊ ಅದನ್ನ ಬೂತ್ ಏಜೆಂಟ್ಗಳಿಗೂ ಕೂಡ ತೋರಿಸ್ತಾರೆ. ಅಂದ್ರೆ ಮಾಕ್ ವೋಟಿಂಗ್ ಮಾಡಿದೀವಿ, ಅದರ ವಿವಿಪ್ಯಾಟ್ ಸ್ಲಿಪ್ ಅನ್ನು ಕೂಡ ನೋಡ್ಬೇಕಾಗುತ್ತೆ, ಕೌಂಟ್ ಮಾಡಿ ಕರೆಕ್ಟ್ ಆಗಿದೆಯಾ, ಅಂದ್ರೆ ಮತ ಹಾಕಿರೋದು ಕರೆಕ್ಟ್ ಆಗಿದೆಯಾ, ವಿವಿಪ್ಯಾಟ್ ಗಳ ಮ್ಯಾಚ್ ಕೂಡ ಕರೆಕ್ಟ್ ಇದೆಯಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ಈಗ ಮಾಕ್ ವೋಟಿಂಗ್ ಮುಗ್ದಿರೋದ್ರಿಂದ 7 ಗಂಟೆಗೆ ಬರುವಂತ ಮತದಾರರಿಗೆ ಸಂಪೂರ್ಣವಾಗಿ ಇವಿಎಂ ಸಿದ್ಧಗೊಳಿಸ್ತಾ ಇದ್ದಾರೆ ಅಧಿಕಾರಿಗಳು. ನಾವಿರುವಂತ ಬೂತ್ ಜಯನಗರ 4th ಟಿ ಬ್ಲಾಕ್ ನಲ್ಲಿದ್ದೀವಿ. ಸೊ ಇಲ್ಲಿ ಒಂದಷ್ಟು ಸೆಲೆಬ್ರಿಟಿಗಳು ಕೂಡ ಬಂದು ಮತದಾನ ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಇರಬಹುದು, ಜೊತೆಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ಜೊತೆಗೆ ಸುಧಾಮೂರ್ತಿ ಅವರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಅರವಿಂದ್ ಕುಮಾರ್ ಅವರು ಕೂಡ ಇಲ್ಲೇ ಮತ ಚಲಾವಣೆ ಮಾಡೋರಿದ್ದಾರೆ. ಹಾಗಾಗಿ 7 ಗಂಟೆ ಅಷ್ಟೊತ್ತಿಗೆ ಮತದಾನ ಮಾಡಬೇಕು ಅಂತ ಬಂದವರಿಗೆ ಬೂತ್ ಕೂಡ ಸಿದ್ಧ ಆಗಿರುತ್ತೆ. ಒಂದಷ್ಟು ಬೂತ್ ನ ಮುಂಭಾಗದಲ್ಲಿ ವಿವರಣೆಗಳನ್ನು ಕೂಡ ಹಾಕೊಂಡಿರ್ತಾರೆ. ಯಾಕಂದ್ರೆ ಫಸ್ಟ್ ಮತದಾನ ಮಾಡುವಂತವರಿಗೆ ಏನ್ ತರಬೇಕು, ಏನ್ ತರಬಾರದು ಅನ್ನೋದರ ಕುರಿತಾಗಿಯೂ ಕೂಡ ನೀವು ಗಮನಿಸಬಹುದು. ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನು ಕೂಡ ಹಾಕಿರ್ತಾರೆ. ಇನ್ನೊಂದು ಭಾಗದಲ್ಲಿ ಯಾರು ಕಣದಲ್ಲಿ ಇದ್ದಾರೆ ಅನ್ನುವಂತಹ ವಿವರಗಳನ್ನು ಕೂಡ ಹಾಕಿರ್ತಾರೆ. ಹಾಗಾಗಿ ಮತದಾನ ಮಾಡೋಕ್ ಬಂದವರಿಗೆ ಯಾವುದೇ ಮಾಹಿತಿಯ ಕೊರತೆ ಅಂತೂ ನಿಶ್ಚಿತವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಗಮನಿಸಬಹುದು ಯಾರ್ಯಾರು ಕಣದಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆಯೂ ಕೂಡ ವಿವರಗಳನ್ನ ಹಾಕಿರ್ತಾರೆ. ಹಾಗಾಗಿ ಫಸ್ಟ್ ಟೈಮ್ ವೋಟರ್ಸ್ ಗಳಿಗೆ ಬೇಕಾದಂತ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಜೊತೆಗೆ ವೀಲ್ ಚೇರ್ ಗಳ ವ್ಯವಸ್ಥೆ ಆಗಿದೆ. ಯಾರು ಅಂಗವಿಕಲರು ಬಂದ್ರೆ ಅವ್ರನ್ನ ಬೂತ್ ಒಳಗಡೆ ಕರೆದುಕೊಂಡು ಬರುವಂತಹ ವ್ಯವಸ್ಥೆಗಳು ಕೂಡ ಇಲ್ಲಾಗಿದ್ದಾವೆ. ಚುನಾವಣಾ ಆಯೋಗ ಅಂತೂ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಮತದಾರರು ಹೆಚ್ಚಿನ ಉತ್ಸಾಹವನ್ನು ತೋರಿಸಿ ಮತದಾನ ಮಾಡೋದ್ರ ಮೂಲಕ ಈ ಬಾರಿ ಬೆಂಗಳೂರಿನ ಹೆಚ್ಚು ಪರ್ಸೆಂಟೇಜ್ ಅನ್ನ ಮಾಡುವಂತ ಒಂದು ದಾಖಲೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ. ಪ್ರತಿಮಾ. ಓಕೆ ಭಾರತೇಶ್, ಇನ್ನು ಚೇತನ್ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಚೇತನ್, ನೀವಿರುವಂತಹ ಜಾಗ ಗೋವಿಂದರಾಜನಗರದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ? ಯಾಕಂದ್ರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮತದಾನ ಆರಂಭ ಆಗುತ್ತೆ. ಕೊನೆ ಹಂತದ ತಯಾರಿ ಎಲ್ಲಾ ಬೂತ್ಗಳಲ್ಲೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಮತದಾನ ಆಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಯಾವ ರೀತಿ ಪ್ರಯತ್ನಗಳಾಗಿದೆ? ಶ್ವೇತಾ, ಇವಾಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡ್ಕೊಂಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅಂದ್ರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ಗೆ ಹೋಲಿಸ್ಕೊಂಡ್ರೆ ಲೋಕಸಭೆ ಎಲೆಕ್ಷನ್ಗೆ ಇವತ್ತು
ಇದುವರೆಗೂ ಕೂಡ ಸೋಫಾರ್ ಯಾರು ಸಾರ್ವಜನಿಕರು ಬಂದಿಲ್ಲ. ಇಲ್ಲಿ ಯಾವ ರೀತಿ ಒಂದು ಸಿದ್ಧತೆ ಇದೆ ಅನ್ನೋದನ್ನ ನಾನು ಇದೀಗ ತೋರಿಸ್ತಾ ಹೋಗ್ತೀನಿ. ಗೋವಿಂದ ರಾಜನಗರದ ಒಂದು ಬೂತ್ನಲ್ಲಿ ನಾವು ಇರುವಂಥದ್ದು ಅಂತಂದ್ರೆ ಇದೀಗ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಸಹ ಇಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಸೋಫಾರ್ ಇನ್ನೂ ಕೂಡ 7 ಗಂಟೆಗೆ ಒಂದು ಮತದಾನ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಯಾರು ಕೂಡ ಇನ್ನೂ ಕೂಡ ಬಂದಿರಲಿಲ್ಲ. ಆದರೆ ಕಳೆದ ಬಾರಿ ನಾವು ಸೇಮ್ ಬೂತ್ನಲ್ಲಿ ಒಂದು ಲೈವ್ ಅನ್ನ ಮಾಡಿದ್ವಿ ಬೆಳಗ್ಗೆ 6 ಗಂಟೆ ಸಮಯದಲ್ಲಿ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದಿದ್ರು. ಮತದಾನಕ್ಕೆ 6 ಗಂಟೆಯಿಂದನೇ ಒಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ರು. ಆದರೆ ಇದೀಗ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಸೋಫಾರ್ ಯಾವೊಬ್ಬ ಮತದಾರರು ಕೂಡ ಇನ್ನೂ ಬಂದಿಲ್ಲ. ಆದರೆ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಇಲ್ಲಿ ಚುನಾವಣಾ ಆಯೋಗದ ಸಿಬ್ಬಂದಿ ಮತ್ತೆ ಪೊಲೀಸ್ ಸಿಬ್ಬಂದಿಯೂ ಸಹ ಒಂದು ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಏನೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಎಲ್ಲ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿರುವಂಥದ್ದು. ಮತ್ತು ನೀವು ಇದೀಗ ವೀಲ್ ಚೇರನ್ನು ನೋಡ್ತಿರುವಂಥದ್ದು. ಅಂದರೆ ಅಂಗವಿಕಲರು ಏನಾದರೂ ವಿಕಲಚೇತನರು ಬಂದರೆ ಅವರನ್ನು ಕರೆದುಕೊಂಡು ಹೋಗೋದಕ್ಕೆ ಒಂದು ವೀಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಸೋಫಾರ್ ಯಾವುದೇ ಮತದಾರ ಬಂದಿಲ್ಲ ಅಂತಂದ್ರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಒಂದು ಸಜ್ಜಾಗಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಒಂದು ಮತದಾನ ಆರಂಭ ಆಗುತ್ತೆ. ಮತದಾನ ಆರಂಭವಾಗುವಂತಹ ಸಮಯಕ್ಕೆ ಮತದಾರರು ಬರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಸೇಮ್ ಬೂತ್ನಲ್ಲಿ 6 ಗಂಟೆಗೆ ಜನ ತುಂಬಿ ತುಳುಕ್ತಾ ಇದ್ರು ಮತದಾನ ಮಾಡೋದಕ್ಕೆ. ಆದರೆ ಈ ಬಾರಿ ಯಾರೊಬ್ರು ಕೂಡ ಬಂದಿಲ್ಲದೆ ಇರುವಂತಹ ಒಂದು ದೃಶ್ಯ ಇಲ್ಲಿ ಕಾಣ್ತಿರುವಂಥದ್ದು. ಶ್ವೇತಾ. ಎಸ್ ಚೇತನ್, ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮೆಲ್ಲರಿಂದಲೂ ಕೂಡ ಪಡೆದುಕೊಳ್ತೀವಿ. ಯಾಕಂದ್ರೆ ಇವತ್ತು ಬಹಳ ಮಹತ್ವದ ದಿನ. ನಮ್ಮ ಉಳಿದ ರಿಪೋರ್ಟರ್ಸ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಏನೇನು ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿಯಲ್ಲಿ ಮತದಾರ ದೌಡಾಯಿಸ್ತಾ ಇದ್ದಾನೆ ತನ್ನ ಹಕ್ಕನ್ನು ಚಲಾಯಿಸೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.